ನಮ್ಮ ಅಪ್ಪನ ಮೇಲೆ ಅನುಮಾನ ಪಟ್ಟು ಫಾಲೋ ಮಾಡಿದ್ರಿ ಅಂದ್ರೆ ಅನುಮಾನಿಸಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಕಲ್ಯಾಣಿ. ರಾತ್ರಿ ಯಾರ ಜೊತೆನೋ ಫೋನಲ್ಲಿ ಮಾತಾಡೋದನ್ನ ನೋಡಿದೆ. ಆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಭಯ ಆತಂಕ ಇರೋ ಹಾಗನಿಸ್ತು. ಬೆಳಗ್ಗೆ ಹೇಳ್ತಿದ್ದ ಹಾಗೆ ದುಡ್ಡು ತಗೊಂಡು ಹೋಗಿದ್ದಾರೆ ಅಂದ್ರೆ ಯಾಕೆ ಏನು ಅಂತ ತಿಳ್ಕೊಳ್ಳೋಕೆನೆ ಫಾಲೋ ಮಾಡಿದೆ. ನಮ್ಮಪ್ಪ ತಪ್ಪು ಮಾಡಲ್ಲ ಆಫೀಸರ್. ಅದು ತಪ್ಪೋ ಅಲ್ವೋ ನನಗೆ ಗೊತ್ತಿಲ್ಲ ಕಲ್ಯಾಣಿ. ಆದ್ರೆ ಮಾವನ ವರ್ತನೆಯಲ್ಲಿ ನನಗೇನೋ ವ್ಯತ್ಯಾಸ ಕಾಣಿಸ್ತು, ಅದಕ್ಕೆ ಫಾಲೋ ಮಾಡಿದೆ ಅಷ್ಟೇ. ಏನು ಶೌರ್ಯ, ನೀನು ನಿಮ್ಮ ಮಾವನ ಮೇಲೆ ಅನುಮಾನ ಪಡ್ತಿದ್ಯಾ? ಅವರನ್ನು ಫಾಲೋ ಮಾಡ್ಕೊಂಡು ಹೋದ್ಯಾ? ಅಮ್ಮ, ಮಾವನ್ನ ಅನುಮಾನಿಸ್ತಾ ಇರೋದು ಮತ್ತೆ ಅವರು ಇನ್ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೋಬಾರ್ದು ಅಂತ. ನೀನ್ ಫಾಲೋ ಮಾಡಿದ ವಿಷಯ ಅವ್ರಿಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರಲ್ವಾ? ಅವ್ರಿಗೆ ಗೊತ್ತಾಗದೆ ಹುಷಾರಾಗಿರ್ತೀನಿ. ಅದೇನೇ ಆಗಿರ್ಲಿ ಆಫೀಸರ್, ನಮ್ಮಪ್ಪನ್ ನೀವು ಫಾಲೋ ಮಾಡ್ಕೊಂಡು ಹೋಗಿದ್ದು ಸರಿ ಅನ್ಸಿಲ್ಲ. ಹೋದ್ರೆ ತಪ್ಪೇನೆ? ನಿಮ್ಮಪ್ಪ ಏನೋ ಸಾಚ ಯಾವುದೇ ತಪ್ಪು ಮಾಡದೆ ಜೈಲಿಗೆ ಹೋಗಿದ್ದ ಅನ್ನೋ ತರ ಮಾತಾಡ್ತಿದ್ಯಾ? ದಮಯಂತಿ, ನೀನ್ ಮಾತಾಡ್ತಿರೋದು ನಿನ್ನ ಸ್ವಂತ ಅಣ್ಣನ ಬಗ್ಗೆ, ಅದನ್ನ ನೀನ್ ಮರಿಬೇಡ. ಅವ್ನು ನನ್ನ ಅಣ್ಣ ಅನ್ನೋ ವಿಷಯನ ಮರ್ತು ಹೋಗಿ ತುಂಬಾ ವರ್ಷಗಳಾಗೋಯ್ತು. ನಡೆದಿರೋದನ್ನ ನೀನು ಮರ್ತು ಹೋದ್ರು ನಾನು ಮರ್ತಿಲ್ಲ. ಆವತ್ತು ನಾನು ನಿನ್ಗೆ ಹೇಳಿದ್ನಲ್ಲ ಅನುಪಮ, ಇವಳ ಅಮ್ಮನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರು ಅಂತ. ನನ್ನ ಮಾತು ಕೇಳ್ದೆ ಶ್ರೀರಾಮಚಂದ್ರನ್ ಅಂತ ನಿನ್ ಗಂಡನ್ನ ನಾನ್ ಅನುಮಾನ ಪಡ್ತಿದ್ದೀನಿ ಅನ್ನೋ ತರ ಮಾತಾಡ್ದೆ. ಆದ್ರೆ ಆವತ್ತು ನಾನ್ ಹೇಳಿದ್ದೆ ನಡೀತಲ್ವಾ? ಅಮ್ಮ, ಆವತ್ತು ನನಗ್ ಅನುಮಾನ ಬಂದ ಹಾಗೇನೆ ಇವತ್ತು ನನ್ ಮಗನಿಗೆ ಅನುಮಾನ ಬಂದಿದೆ. ಅವನ ಅನುಮಾನ ಕೂಡ ಸತ್ಯ ಅಲ್ಲ ಅಂತ ಏನ್ ನಂಬಿಕೆ ಇದೆ? ಅತ್ತೆ, ಅಪ್ಪನ ಬಗ್ಗೆ ನಿಮ್ಗಿಷ್ಟ ಬಂದ ಹಾಗೆ ಮಾತಾಡ್ಬೇಡಿ. ನಿನಗಪ್ಪ ಆದ್ರೆ ನಿನಗಿಂತ ಮುಂಚೆ ನನಗ ಅವನ ಅಣ್ಣ. ನಾನ್ ಅವಾಗ ಹೇಳ್ದಾಗ ಅನುಪಮ ಹೀಗೆ ಅಲ್ಕಿಸ್ಕೊಂಡ್ ನಿಂತಿದ್ಲು. ಆಮೇಲೆ ಏನ್ ನಡೀತು ಅಂತ ಗೊತ್ತಲ್ಲ. ನಿನಗ್ ಗೊತ್ತಿಲ್ದೇ ಇರಬಹುದು, ಆದ್ರೆ ನಿನ್ನ ಸಾಕು ತಾಯಿಗೆ ಎಲ್ಲ ಚೆನ್ನಾಗ್ ಗೊತ್ತು. ನನ್ ಮಗ ಅನುಮಾನ ಪಡೋ ಹಾಗೆ ಏನು ಇಲ್ಲ ಅಂತ ಅಂದಿದ್ರೆ, ಬೆಳಿಗ್ಗೆ ನಿನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದಾಗ ಬೇಡ ಅಂತ ಹೇಳಿ ಈಗ ಆಚೆ ಹೋಗಿದ್ದಾನೆ ಅಂತಂದ್ರೆ ಅರ್ಥ ಏನು? ಏನೋ ಇದೆ ಅಂತಾನೆ ತಾನೆ? ಪ್ರತಿಯೊಂದು ವಿಷಯದಲ್ಲೂ ಅವ್ರನ್ನ ಅನುಮಾನಿಸಿ ಮನೆಗೆ ಬಂದ ಮನುಷ್ಯನ್ಗೆ ನಾನು ಯಾಕಪ್ಪ ಬಂದೆ ಅನ್ನೋ ಹಾಗೆ ಮಾಡಬೇಡಿ. ಇಲ್ಲಿವರೆಗೂ ಅವ್ರು ಅನುಭವಿಸಿದ ಶಿಕ್ಷೆನೇ ಸಾಕು. ನಿಮ್ಮ ಮಾತಿನಿಂದ ಅನುಮಾನದಿಂದ ಇನ್ನೂ ಶಿಕ್ಷೆ ಕೊಡಬೇಡಿ. ಅಮ್ಮ, ಆಫೀಸರ್, ತುಂಬಾ ಸಮಯದ ನಂತರ ಅಪ್ಪ ಬಂದಿದ್ದಾರೆ ಅನ್ನೋ ಖುಷಿನ ದಯವಿಟ್ಟು ನಮ್ಮಿಂದ ದೂರ ಮಾಡಬೇಡಿ. ಅದು ಹಾಗಲ್ಲ ಕಲ್ಯಾಣಿ. ಅಪ್ಪ ಎಂತದ್ದೇ ಪರಿಸ್ಥಿತಿ ಆದ್ರೂ ತಪ್ಪು ಮಾಡಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ ನೋಡೋ, ಇವ್ರು ಬದ್ಲಾಗಲ್ಲ. ಒಳ್ಳೇದ್ ಹೇಳಿದ್ರೆ ನಾವೇ ಕೆಟ್ಟವರಾಗೋದು. ಆವಾಗ್ಲೂ ಹೀಗೇನೆ, ನಾನ್ ಏನ್ ಹೇಳಿದ್ರು ಕೇಳಲಿಲ್ಲ. ಕೊನೆಗೇನಾಯ್ತು? ಹೋಗಿ ಜೈಲಿಗೆ ಸೇರ್ಕೊಂಡ. ಅದೇ ನಾನ್ ಹೇಳಿದ ದಿನನೇ ಅನುಪಮ ಸ್ವಲ್ಪ ಜೋಪಾನವಾಗಿದ್ದಿದ್ರೆ ಅವಳ ಜೀವನ ಹೀಗಾಗ್ತಾನೂ ಇರ್ಲಿಲ್ಲ, ನಿನ್ ಮಾವ ಜೈಲಿಗೂ ಹೋಗ್ತಾ ಇರ್ಲಿಲ್ಲ. ಅನುಪಮ ಅಮ್ಮ, ಕಲ್ಯಾಣಿ ನಂಬಿಕೆ ನಿಜ ಆದ್ರೆ ಒಳ್ಳೇದು. ಆದ್ರೆ ಎಷ್ಟೋ ವರ್ಷಗಳಿಂದ ಆ ನಂಬಿಕೆನೇ ಸುಳ್ಳಾಗಿದೆ ಅಂತ ಅಮ್ಮನ ಮಾತು ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಆಕ್ಚುಲಿ ಮಾವ ರಾತ್ರಿ ಯಾರ ಜೊತೆ ಮಾತಾಡಿದ್ರು? ಬೆಳಗ್ಗೆನೆ ಅಷ್ಟು ಆತುರದಲ್ಲಿ ಎಲ್ಲಿಗೆ ಹೋದ್ರು? ಯಾರನ್ನು ಮೀಟ್ ಮಾಡೋಕೆ ಹೋಗಿರ್ತಾರೆ? ಏನೂ ಅರ್ಥನೇ ಆಗ್ತಿಲ್ವಲ್ಲ.
ನಮಸ್ಕಾರ ಅಜಯ್ ಅವರೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅವಳಿಗೋಸ್ಕರನಾ? ಬರ್ತಾಳೆ. ಏನ್ ತಗೋತೀರಾ? ಕಾಫಿ, ಟೀ? ನಾನ್ ನಿಮ್ಮ ಹತ್ರ ಮರ್ಯಾದೆ ಇಸ್ಕೊಳಕ್ ಬಂದಿಲ್ಲ. ನೀವ್ ಬರಲ್ಲ, ಆದ್ರೆ ನಿಮಗ್ ಮರ್ಯಾದೆ ಕೊಡೋದು ನಮ್ ಮರ್ಯಾದೆ ಅಲ್ವಾ? ಅಮ್ಮ, ಅಜಯ್ ಅವ್ರನ್ನ ಯಾಕೆ ಹೀಗ್ ನಿಲ್ಲಿಸ್ಕೊಂಡೇ ಮಾತಾಡ್ತಿದ್ಯಾ? ಕೂತ್ಕೊಳ್ಳಕ್ ಹೇಳ್ದೆ ಅಮ್ಮ, ಅವ್ರು ಕೂತ್ಕೊಂಡೇ ಇಲ್ಲ. ಏನು ದಾಕ್ಷಾಯಿಣಿ, ನಾನ್ ಜೈಲಿಂದ ಆಚೆ ಬಂದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಬೆದರ್ಸಕ್ ಶುರು ಮಾಡಿದ್ಯಾ? ಅಯ್ಯಯ್ಯೋ, ನಿಮ್ಮನ್ ಬೆದರ್ಸೋ ಅಂತವ್ರಾ? ನೀವ್ ನಮ್ಮನ್ ಹಾಗ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ? ಏನೋ ನಿಮ್ ದಯೆಯಿಂದ ಬದುಕ್ತಿದೀವಿ. ತಗೋ, ನೀನ್ ಕೇಳಿದ ದುಡ್ಡು. ಕಡಿಮೆ ಆಗಿರೋ ಹಾಗಿದ್ಯಲ್ಲ. ಅಂದ್ರೆ ಅಗತ್ಯ ಅಂತದ್ದು. ರೇಟ್ ಜಾಸ್ತಿ ಆಗಿದೆ, ಖರ್ಚು ಜಾಸ್ತಿ ಆಗಿದೆ ಅಂತ ಅವಳ ಉದ್ದೇಶ. ನಿಮಗೆ ಇದನ್ ಕೊಡ್ತಾ ಇರೋದೇ ಹೆಚ್ಚು, ಅದು ಕೂಡ ನನ್ನ ತಂಗಿ ಸಂಸಾರಕ್ಕೆ ನೀವು ಅಡ್ಡ ಬರಬಾರ್ದು ಅಂತ ಕೊಡ್ತಾ ಇರೋದು. ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ, ಆದ್ರೂ ನನ್ನ ತಂಗಿ ದಮಯಂತಿ ಅಮಾಯಕಿ. ಅಂತವಳಿಗೆ ತನ್ನ ಗಂಡನ ಜೀವನದಲ್ಲಿ ನಿನ್ನಂತವಳೊಬ್ಳಿದ್ದಾಳೆ ಅಂತ ಗೊತ್ತಾದ್ರೆ ಅವಳಿಗೇನಾಗ್ಬಿಡತ್ತೋ ಅಂತ ನಾನು ಜೈಲಿಗೆ ಹೋಗೋದಕ್ಕೂ ಮುಂಚೆಯಿಂದ ನೀವು ಕೇಳಿದ್ನೆಲ್ಲ ಕೊಡ್ತಾನೆ ಇದ್ದೀನಿ. ಇಲ್ಲ ಅಂತ ನಾವ್ ಹೇಳಿದ್ವಾ? ನಿಮ್ ತಂಗಿಗ್ ನೋವು ಕೊಡ್ಬಾರ್ದು ಅಂತ ತಾನೆ ಶಿವರಾಮ್ ಅವ್ರ 2ನೇ ಹೆಂಡತಿಯಾಗಾದ್ರೂ ಇರ್ಬೇಕು ಅನ್ಕೊಂಡ್ ನಾನು ಹೀಗ್ ಒಂಟಿಯಾಗಿ ಬದುಕ್ತಿರೋದು. ಹೀಗಿರೋದೇ ನಿಮ್ಗೊಳ್ಳೇದು. ಹೀಗೆ ಇರ್ಬೇಕು ಅಂದ್ರೆ ಹೊರಗಡೆ ಬರ್ದ ಹಾಗೆ ಆ ಮಾಮೂಲಿನ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಇಲ್ಲಾಂದ್ರೆ ಇಲ್ಲಾಂದ್ರೆ ಏನ್ ಮಾಡಕ್ಕಾಗತ್ತೆ? ಕತ್ಲೆಲಿರೋ ನಾನು ಬೆಳಕಿಗೆ ಬರ್ಲೇಬೇಕಾಗತ್ತೆ. ಅಂತ ನಿರ್ಧಾರ ನೀನ್ ತಗೊಂಡ್ರೆ ನನ್ನ ತಂಗಿಗೋಸ್ಕರ ಇನ್ನೊಂದ್ಸಲ ಜೈಲಿಗೆ ಹೋಗೋದಕ್ಕೂ ನಾನು ಹಿಂದೇಟ್ ಹಾಕಲ್ಲ. ಅಯ್ಯಯ್ಯೋ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹೊರಗಡೆ ಬರ್ಬೇಕಾಗತ್ತೆ ಅಂತ ಯಾಕೆ ಅಂತಿದ್ದಾಳೆ ಅಂದ್ರೆ ನಿಮ್ ಭಾವನವ್ರಿಗೂ ನನ್ನ ಮಗಳಿಗೂ ಹುಟ್ಟಿರೋ ಮಗುನ್ ಕೂಡ ನೋಡ್ಕೋಬೇಕಲ್ವಾ. ಬೇಡ, ಮಕ್ಕಳ ವಿಷಯ ಮಾತಾಡಬೇಡಿ. ನನಗೆ ಬೇಕಾಗಿರೋದು ನಿಮ್ಮ ಮಗಳು ನಮ್ಮ ಭಾವನ ಸಂಸಾರಕ್ಕೆ ತೊಂದರೆ ಮಾಡಬಾರ್ದು, ನನ್ನ ತಂಗಿಗೆ ನೋವು ಕೊಡಬಾರ್ದು. ನಾನ್ಯಾಕೆ ನಿಮಗ್ ತೊಂದರೆ ಕೊಡಕ್ ನೋಡ್ಲಿ ಅಣ್ಣ? ಏನ್ ವರ್ಸೆಲ್ ಮಾತಾಡ್ತಿದ್ಯಾ? ಕೆಟ್ಟ ದಾರಿಲಿ ನನ್ನ ಭಾವನ ಜೀವನದೊಳಗಡೆ ಬಂದಿರೋ ನಿನ್ನ ನನ್ನ ಮಧ್ಯ ಇರೋ ಬಂಧ ಆ ದುಡ್ಡೇ. ನಾನು ಎಷ್ಟು ಕೊಡ್ತೀನೋ ಅಷ್ಟೇ ತಗೋಬೇಕು. ಅದನ್ನ ಬಿಟ್ಟು ಫೋನ್ ಮಾಡಿ ತೊಂದರೆ ಕೊಡಬೇಕು ಅಂತ ಅನ್ಕೊಂಡ್ರೆ ಇವಾಗ ಕೊಡ್ತಾ ಇರೋದ್ನು ಕೊಡಲ್ಲ. ನಿನಗೇನೇ ಅವಶ್ಯಕತೆ ಇದ್ರೂ ಫೋನ್ ನನಗೆ ಮಾಡಬೇಕು. ಅದನ್ನ ಬಿಟ್ಟು ನಮ್ಮ ಭಾವನಿಗೆ ಫೋನ್ ಮಾಡಿ ಬೆದರಿಸಿದ್ರೆ ಪರಿಣಾಮ ನೆಟ್ಟಗಿರಲ್ಲ, ನೆನ್ಪಿಟ್ಕೊಳ್ಳಿ. ಪಾಪ, ತಂಗಿಗೋಸ್ಕರ ಅಣ್ಣನ್ ಕೋಪ ನೋಡ್ದ್ಯಾ ಅಮ್ಮ? ನಮ್ಮ ಕೇಳಿದಾಗೆಲ್ಲ ದುಡ್ಡು ಕೊಡ್ತಾ ಪಾಪ ಅವನ್ ತಂಗಿ ಸಂಸಾರನ ಕಾಪಾಡ್ಕೋತಾ ಇದ್ದಾನೆ. ಅಜಯ್ ಅವ್ರ ಬಲಹೀನತೆ ನಮ್ಗೆ ಆಧಾರ. ಆ ತಂಗಿಗೋಸ್ಕರ ಆವಾಗಿಂದನೂ ಕೊಡ್ತಾನೆ ಇದಾನಲ್ವಾ. ಹೀಗೆ ಕೊಡ್ತಾನೆ ಇರ್ತಾನೆ. ಕಟ್ಕೊಂಡ್ ಹೆಂಡತಿನ ಬಿಟ್ಟು ಆ ಮಾಧುರಿ ಜೊತೆ ಹೋದಾಗ್ಲೇ ಆ ಸಂಬಂಧ ಮುರಿದೋಯ್ತು.
ಹೆತ್ತ ತಾಯಿ, ಒಡ ಹುಟ್ಟಿದ ತಂಗಿ, ನನಗೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳಿದ್ಮೇಲೂ ಕೂಡ ನಾನಿನ್ನೂ ಇಲ್ಲೇ ಇದ್ದು ನಿಮಗೆ ತೊಂದರೆ ಕೊಡಲ್ಲ. ಅವತ್ತು ನಾನು ನಿಮ್ಮೆಲ್ರೂ ಮನೆ ಖಾಲಿ ಮಾಡಿಸಿ ಹೊರಗಡೆ ಕಳಿಸಿದಾಗ ನಿಮ್ಮನ್ನೆಲ್ಲ ಮತ್ತೆ ಮನೆ ಕರ್ಕೊಂಡು ಬಂದಿದ್ದು ಮಾವನೇ. ಅಜ್ಜಿ, ಯಾಕೆ ಇಲ್ಲಿ ಕೂತಿದ್ದೀರಾ? ನೀವ್ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಮ್ಮ. ಆದ್ರೆ ಹೆತ್ತ ತಾಯಿಯಾಗಿ ನೀವೇ ಅವರನ್ನ ಬೇಡ ಅನ್ಬಿಟ್ರೆ ಹೇಗಮ್ಮ? ನಾವೆಲ್ಲರೂ ಅವರನ್ನ ಎಷ್ಟು ಪ್ರೀತಿಸಿದ್ರು, ಎಷ್ಟು ಆದರಿಸಿದ್ರು, ನೀವು ಮಗ ಅಂತ ಕರೆಯೋ ಒಂದು ಕೂಗುಗೋಸ್ಕರ ಅವ್ರು ಎಷ್ಟು ಕಾತರದಿಂದ ಕಾಯ್ತಿದ್ದಾರೆ. ಅಜ್ಜಿ, ಯಾವಾಗ್ಲೂ ನಡೆದಿರೋ ಘಟನೆ ಬಗ್ಗೆ ಈಗ್ಲೂ ಯೋಚನೆ ಮಾಡ್ಕೊಂಡು ಮನ್ಸಲ್ಲೇ ಇಟ್ಕೊಂಡಿದ್ಯಾ? ಆ ಬೇಜಾರು ಸರಿ ಹೋಗ್ಬೇಕಂದ್ರೆ ನೀನು ಅಪ್ಪನ್ನ ಕ್ಷಮಿಸ್ಬೇಕು. ನನ್ ಮಾತ್ ಕೇಳು ಅಜ್ಜಿ. ಅಪ್ಪನ ಮೇಲೆ ಕೋಪ ಬೆಳೆಸ್ಕೋಬೇಡ. ನಡೆದಿರೋದನ್ನ ಮರ್ತು ಹೋಗಿ ಅಪ್ಪನ ಜೊತೆ ಒಂದು ಮಾತಾಡು ಸಾಕು. ಅಪ್ಪ ತುಂಬಾ ಸಂತೋಷ ಪಡ್ತಾರೆ. ಏನಂತ ಮಾತಾಡು ಅಂತ್ಯ? ಅಷ್ಟೆಲ್ಲ ನಡೆದ ಮೇಲೆ ನಡೆದಿದ್ದನ್ನೆಲ್ಲ ಮರೆತು ಅವನ ಮುಖ ಹೇಗ್ ನೋಡು ಅಂತ್ಯ? ಹುಚ್ಚು ಹುಡುಗಿ, ನಿನ್ಗೇನ್ ಗೊತ್ತು? ಅವನನ್ನ ನನ್ನ ಮನ್ಸಲ್ಲಿ ಇಟ್ಕೊಂಡು ಬೆಳೆಸ್ದೆ. ನನ್ನ ಮಗ ಶ್ರೀರಾಮಚಂದ್ರ ಯಾವ ತಪ್ಪು ಮಾಡೋದಿಲ್ಲ ಅಂತ ಕುರುಡಿ ತರ ನಂಬಿಟ್ಟೆ. ಅಂತ ನನ್ನ ನಂಬಿಕೆನ ಹಾಳು ಮಾಡಿ ಅವನ ಅಡ್ಡದಾರಿ ಹಿಡಿದು ತಪ್ಪು ಮಾಡಿಬಿಟ್ಟ. ತಪ್ಪು ಮಾಡಿದವನು ನನ್ನ ಮಗ ಆದ್ರೂ ಸರಿ, ನಾನು ಕ್ಷಮಿಸೋದಿಲ್ಲ. ಅಮ್ಮ, ಯಾವಾಗ್ಲೂ ನಡೆದ ಒಂದು ತಪ್ಪಿಗೋಸ್ಕರ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಮ್ಮ? ಕ್ಷಮಿಸ್ಬಿಡಿ. ಜೈಲಲ್ಲಿ ಶಿಕ್ಷೆ ಅನುಭವಿಸಿದ್ರು. ಇಷ್ಟು ವರ್ಷಗಳಿಂದ ನಮ್ಮಿಂದ ಅವರು ದೂರ ಇದ್ರು. ಇಷ್ಟು ಶಿಕ್ಷೆ ಸಾಕಲ್ವಮ್ಮ? ಅವರಾವತ್ತು ಮಾಧುರಿ ವಿಷಯದಲ್ಲಿ ತಪ್ಪು ಮಾಡಿದ್ರು ಸರಿ, ಆದ್ರೆ ಅವಳು ಇವಾಗ ಇಲ್ವಲ್ಲ. ಮಾಧುರಿನೂ ಸತ್ತು ಹೋದ್ಲು. ಇನ್ನು ಯಾಕಮ್ಮ ಇವ್ರ ಮೇಲೆ ಇಷ್ಟು ಕೋಪ? ಹೆತ್ತ ತಾಯಿ ನೀವೇ ಹೀಗೆ ನಡ್ಕೊಂಡ್ಬಿಟ್ರೆ ಅವ್ರ ಮನಸ್ಸು ಎಷ್ಟು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತಲ್ವಾ? ಬೇಡಮ್ಮ, ನಡೆದಿದ್ದೆಲ್ಲವನ್ನೂ ಮರ್ತು ಬಿಡಮ್ಮ. ನನ್ನ ಮಾತು ಕೇಳಿಮ್ಮ. ಮಗ ಅಂದ್ರೆ ತಾಯಿ ನಂಬಿಕೆ, ತಾಯಿ ಮಮತೆ. ನನ್ನ ನಂಬಿಕೆ ಹಾಳಾಯ್ತು, ನನ್ನ ಮಮತೆ ದಾರಿ ತಪ್ಪಿಡ್ತು. ನನ್ನಿಂದ ಅದನ್ನ ಈಗ್ಲೂ ತಡ್ಕೊಳಕ್ಕಾಗ್ತಿಲ್ಲ. ಅವನನ್ನ ಕ್ಷಮಿಸೋದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಅವನನ್ನ ನೋಡಿದಾಗೆಲ್ಲ ನಡೆದಿದ್ದ ಘಟನೆ ಕಣ್ಣು ಮುಂದೆನೆ ಬರುತ್ತೆ. ಅವನು ಮಾಡಿದ ತಪ್ಪುಗಳು ಕಣ್ಣು ಮುಂದೆನೆ ನಡೀತಿರೋ ಹಾಗ ಅನ್ಸುತ್ತೆ. ಅಮ್ಮ, ಅವ್ರ ಮನೆಗೆ ಬಂದ್ರು ಅಂತ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ನಿಮ್ಮನ್ನು ದಮಯಂತನೂ ಬಿಟ್ರೆ ಅವ್ರು ಏನ್ ತಪ್ಪು ಮಾಡಿದ್ರು ನಿಮ್ಮ ಮಗನೇ ತಾನೇಮ್ಮ. ಅವ್ರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಕ್ಕೆ ತಾನೇಮ್ಮ ನನಗೆ ಈ ಮನೆ ಕುಟುಂಬ ಸಿಕ್ಕಿದ್ದು. ಅವತ್ತವ್ರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಹೋಗಿದ್ದಿದ್ರೆ ಇವತ್ತು ನಾನು ಈ ಕುಟುಂಬದಲ್ಲಿ ಇರ್ತಿದ್ನ? ನನಗೆ ನನ್ನ ಮಗಳ ಕಲ್ಯಾಣಿ ಸಿಕ್ತಿದ್ಲ? ಬೇಡಮ್ಮ,
ನೀವು ನೋವು ತಿಂದು ಅವ್ರಿಗೂ ನೋವು ಕೊಡ್ಬೇಡಿ. ನನ್ ಮಾತ್ ಕೇಳು ಅಜ್ಜಿ. ನಾನೇನ್ ಕೇಳಿದ್ರು ಇಲ್ಲ ಅಂದಿಲ್ಲ. ಅದಕ್ಕೆ ಅದೇ ಪ್ರೀತಿಲಿ ಒಂದ್ ಮಾತ್ ಕೇಳ್ತೀನಿ. ಅಪ್ಪನ್ನ ಕ್ಷಮಿಸ್ಬಿಡು ಅಜ್ಜಿ. ಅಮ್ಮ, ನಿನ್ ನೋವು ಮಾಡಿದ್ದೀನಿ. ಆ ತಪ್ಪಿಗೆ ಶಿಕ್ಷೆ ಕೂಡ ಅನುಭವಿಸಿದ್ದೀನಿ. ನಾನು ಮಾಡಿರೋ ತಪ್ಪಿಗೆ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಮಾಡಿದ್ದೀನಮ್ಮ. ಆದ್ರೆ ನನಗೆ ನೀನು ಅವಕಾಶನೇ ಕೊಡ್ಲಿಲ್ಲ. ಈಗ್ಲಾದ್ರೂ ನನ್ನ ಕ್ಷಮಿಸಮ್ಮ. ನನ್ನ ಹತ್ರ ಸೇರಿಸ್ಕೊಮ್ಮ. ಕಲ್ಯಾಣಿ, ಮಕ್ಕಳು ಮಾಡಿದ ತಪ್ಪನ್ನ ತಾಯಿ ಯಾವತ್ತೂ ಕ್ಷಮಿಸ್ತಾಳೆ. ಆದ್ರೆ ಇವನು ಮಾಡಿದ್ದು ಕ್ಷಮಿಸು ಅಂತ ಚಿಕ್ಕ ತಪ್ಪಲ್ಲ. ಕಾಲಿಗೆ ಬಿದ್ದ ಮಾತ್ರಕ್ಕೆ, ಕಣ್ಣೀರ್ ಹಾಕಿದ ಮಾತ್ರಕ್ಕೆ ನನ್ನ ಮನಸ್ಸು ಬದಲಾಗಲ್ಲ. ಅವನು ಮಾಡಿದ ಗಾಯಕ್ಕೆ ನನ್ನ ಮನಸ್ಸು ಈಗಲೂ ನೋವು ತಿಂತಾನೆ ಇದೆ. ಇನ್ನು ನನಗೆ ನೋವು ಕೊಡೋದಕ್ಕೆ ನೋಡಬೇಡ ಅಂತ ಹೇಳು.